ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಕಾರ್ಯವನ್ನು 7, 8, 9 ಡಾಕ್ಟರ್ ಖಾದರ್ ಸರ್ ಬರ್ತಿದ್ದಾರೆ. ಅವತ್ತು ನಾವು ಮಾಡ್ತಾ ಇದ್ದೀವಿ. ತಾವು ಕೂಡ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಅಂತ ಕೋರ್ಕೊಳ್ತೀವಿ. ಈಗ ಕೃಷಿ ಭಾಗ್ಯ ಯೋಜನೆಯನ್ನು ಈಗಾಗಲೇ ಸರ್ಕಾರದಿಂದ ನಮಗೆ ತಾಲೂಕುವಾರು ಗುರಿ ನಿಗದಿಯಾಗಿ ಬಂದಿದೆ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಇದುವರೆಗೂ ಯಾರು ಕೃಷಿಯನ್ನು ಮಾಡಿಕೊಂಡಿಲ್ಲ, ಯಾವುದೇ ಯೋಜನೆಯಲ್ಲಿ ಪ್ರಯೋಜನ ಪಡ್ಕೊಂಡಿಲ್ಲ ಅಂಥವರಿಗೆ ಮಾತ್ರ ಅವಕಾಶ ಇದೆ. ಲಕ್ಷ್ಮೀಶ್ವರ ತಾಲೂಕುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ತಾಲೂಕುಗಳ ರೈತರಿಗೆ ಅವಕಾಶ ಇದೆ. ಮತ್ತು PM ಕಿಸಾನ್ ಯೋಜನೆಯಡಿ ಈಗಾಗಲೇ ನೋಂದಣಿ ಬಾಕಿ ಇದೆ. ಕೂಡಲೇ PM ಕಿಸಾನ್ ಯೋಜನೆಯಡಿ ನೋಂದಾಯಿಸ್ಕೋಬೇಕು. ಏನು ವರ್ಷಕ್ಕೆ 3 ಕಂತುಗಳಲ್ಲಿ 2 ಸಾವಿರ, ಒಟ್ಟಾರೆ ಕೇಂದ್ರ ಸರ್ಕಾರದಿಂದ 6,000 ಬರ್ತಾ ಇದೆ. ಇದರ ಪ್ರಯೋಜನ ಪಡ್ಕೋಬೇಕು. ಇದುವರೆಗೂ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅವರು. ಮತ್ತು KYC ಬಾಕಿ ಇರೋರು ಕೂಡ ಇಮಿಡಿಯೇಟ್ KYC ಮಾಡ್ಕೋಬೇಕು ಅಂತ ಕೋರ್ಕೊಳ್ತೀವಿ. ಮತ್ತು ರೈತರು ಮುಖ್ಯವಾಗಿ ಕಡಿಮೆ ಖರ್ಚಿನ ಬೇಸಾಯ ಪದ್ಧತಿಗಳನ್ನು ಅನುಸರಿಸಬೇಕು. ಈಗ ಪ್ರಥಮವಾಗಿ ನಾನು ಹೇಳಬೇಕಂದ್ರೆ ಮಣ್ಣನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ಮಣ್ಣಿನ ಫಲವತ್ತತೆ, ಭೌತಿಕ ಗುಣಧರ್ಮ, ಗೌರವ ಡಾಕ್ಟರೇಟ್ ಪ್ರಶಸ್ತಿ ಹಾಗೂ ಪಂಡಿತ್ ಪಂಚಾಕ್ಷರಿ ರಾಷ್ಟ್ರೀಯ ಪ್ರಶಸ್ತಿ ಎಲ್ಲ ಪ್ರಶಸ್ತಿ